ರಾಜೀನಾಮೆ ನೀಡೋ ಅಂತ ಕೊಡ್ತಾ ಇದ್ದಾರೆ ಶಾಸಕರು. ರಾಜೀನಾಮೆ ಕೊಡುವಂಥ ಏನು ಅವಶ್ಯಕತೆ ಇಲ್ಲ, ಸರಿ ಮಾಡ್ತಾರೆ ಸಿ ಎಂ ಅವರು ಅದನ್ನು. ಯಾಕೆ 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 ಇದೆಲ್ಲ ಅನುದಾನ ಯಾಕೆ 26,000 ಕೋಟಿ ಕೊಟ್ಟಿದಾರಲ್ಲ ಈ ವರ್ಷ. ಹಳೇದು ಹಂಗೆ ಇರ್ತದೆ ಸರ್ಕಾರ, ಸೈಕಲ್ ಇರೋದು. ಹಿಂದೆ ಬ್ಯಾಲೆನ್ಸ್ ಆಗ್ತೈತಿ, ಮುಂದೆ ಹೋಗ್ತಾನೆ ಇರ್ತೈತಿ, ಹಂಗೆ ಬ್ಯಾಲೆನ್ಸ್ 3 ವರ್ಷಕ್ಕೆ ಯಾವಾಗಲೂ ಯಾವುದೇ ಸರ್ಕಾರ ಬಂದರೂ 3 ವರ್ಷ ಬ್ಯಾಲೆನ್ಸ್ ಇದ್ದೇ ಇರ್ತೈತೆ. 26,000 ಕೋಟಿ ಹೆಚ್ಚು ಕಮ್ಮಿ ಇರ್ಬೋದು, ಅಷ್ಟನ್ನು ಹೊಸ ವರ್ಕೆ ಕೊಡ್ತಾರೆ ಅವರು. ಅವರ ಹೇಳ್ಬೇಕು, ನಾವು ನನಗೆ ಗೊತ್ತಿಲ್ಲ, ಅವ್ರ ಇಲಾಖೆ ನನಗೆ ಗೊತ್ತಿಲ್ಲ, ಅದು ಸಿ ಎಂ ಅವ್ರು ಹೇಳಬೇಕು ಅದನ್ನ ಯಾಕೆ ಏನು ಸಮಸ್ಯೆ. ಅದು ಸಿ ಎಂ ಅವ್ರ ಗಮನಕ್ಕೆ ಬಂದಿದೆ, ಸೊ ಅವ್ರನ್ನ ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಹೇಳಲಿಕ್ಕೆ ನಾವು ಅಥಾರಿಟಿ ಅಲ್ರಲ್ಲ. ಈಗ ಮಂತ್ರಿಗಳ ಬಗ್ಗೆ ಹಿಂಗೆ ಹಂಗೆ ಅಂತ ನಾವು ಹೇಳಲಿಕ್ಕೆ ನಾವೊಬ್ಬರು ಮಂತ್ರಿ ಅಷ್ಟೇ. ಅವ್ರ ಬಗ್ಗೆ ಅದನ್ನು ಸಿ ಎಂ ಅವ್ರು ಸರಿಪಡಿಸ್ಬೇಕ್ರಿ. ಯಾಕಂದರೆ ಈಗ ಬಹುಶಃ ಅವರು ಶಾಸಕರು ತಮ್ಮ ಸಮಸ್ಯೆ ಹೇಳ್ತಾರೆ ಅವ್ರಿಗೆ, ಸಿ ಎಂ ಅವ್ರಿಗೆ, ಅಧ್ಯಕ್ಷರಿಗೂ ಹೇಳ್ತಾರೆ. ಸೊ ಅವರು ಏನು ಯಾರ ಸಮಸ್ಯೆ ಇದೆ, ಯಾವ ಮಂತ್ರಿಗಳ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು, ಸಿಗಬೇಕು. ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಈ ವರ್ಷ ಆಗಿದಾಗ ಅಟ್ಲೀಸ್ಟ್ ಮುಂದಿನ ವರ್ಷ ಆಗುವಂಥ ಕೆಲಸ ಆಗುತ್ತೆ. ಈ ಸಾರಿ ಕೊಡಲಿಕ್ಕೆ ಆಗದೇ ಇರ್ಬೋದು, ಅಟ್ಲೀಸ್ಟ್ ಮುಂದಿನ ವರ್ಷ ಕೊಟ್ಟು ಶಾಸಕರನ್ನ ಸಮಾಧಾನಪಡಿಸುವಂಥ ಪ್ರಯತ್ನ ಆಗಬೇಕು ಅಷ್ಟೇ. ಅವ್ರು ಹೇಳಿದವ್ರು ವೈಯಕ್ತಿಕ ವಿಚಾರ ಕೊಟ್ಟಿರ್ಬೋದು, ಅವ್ರಿಗೆ ಹೆಚ್ಚಿಗೆ ಕೊಟ್ಟಿರ್ಬೋದು. ಬೇರೆಯವ್ರಿಗೆ ಇನ್ನೂ ಕೊಡಬೇಕಾಗಿದೆ, ಅದು ಕೊಟ್ಟರೆ ಕೊಡಬೇಕಷ್ಟೇ. ನಮ್ಮದೇನು ಡಿಮ್ಯಾಂಡು ನಾ ಹೇಳಿದ ಈ ವರ್ಷ ಕೊಡದೇ ಆಗಿದ್ರೆ ಮುಂದಿನ ವರ್ಷ ಕೊಡಬೇಕಾಗ್ತೈತೆ ಅಷ್ಟೇ. ಒಂದೇ ವರ್ಷಕ್ಕೆಲ್ಲ ಶಾಸಕರಿಗೆ ಸಮಾನ ಮಾಡಲಿಕ್ಕೆ ಆಗೋಲ್ಲ. ಈ ವರ್ಷದಿಂದ ನೆಕ್ಸ್ಟ್ ಇಯರ್ ಕೊಟ್ಟು ಸಮಾನ ಮಾಡಬೇಕು ಅಷ್ಟೇ. ಹೋಗಿ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ನಮ್ಮ ಕಡೆ ಎಲ್ಲರೂ ಬರ್ತಾರೆ, ಸಿಸ್ಟಮ್ ಇದೆ. ಮಂತ್ರಿಗಳ ಕಡೆ ಹೋಗಲೇಬೇಕು. ಅದನ್ನೇ ಈಗ ಸರಿಪಡಿಸ್ಬೇಕು. ಸಿ ಎಂ ಅವರು ಡಿ ಸಿ ಎಂ ಅವರು ಕೂತು ಸರಿಪಡಿಸ್ಬೇಕು, ಏನಾಗಿದೆ, ಅದೇನು ಸಮಸ್ಯೆ ಅವ್ರಿಗೆ ಕೇಳಬೇಕು. ಸರಿಪಡಿಸ್ತಾರೆ, ಬಹುಶಃ ನಾಯಕರು ಅದನ್ನು ಸರಿಪಡಿಸ್ತಾರೆ. ಕಾಗಿ ಅವ್ರದ್ದು ಇರ್ಬೋದು, ಮತ್ತೊಬ್ರದ್ದು ಇರ್ಬೋದು, ಬೇರೆ ಅವ್ರದ್ದು. ಸಿ ಎಂ ಅವರ ಸರಿಪಡಿಸ್ಲಿಕ್ಕೆ ನಿನ್ನೆ ಕೂಡ ಅವ್ರನ್ನ ಆಹ್ವಾನ ಮಾಡಿದ್ದಾರೆ, ಸರಿ ಮಾಡ್ತಾರೆ.